ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವಾಗ ನಾನು ಕೂತಿರೋ ಚೇರ್ ಹೆಸರು ಬಂದ್ಬಿಟ್ಟು ಸ್ಲೀಪ್ ಕಂಪ್ನಿ ಫ್ಲೆಕ್ಸ್ ಎರ್ಗೋಮ್ಯಾಟಿಕ್ ಆಫೀಸ್ ಚೇರ್ ಅಂತೇಳಿ. ಈ ಚೇರ್ ನಿಮಗೊಂದು ಸ್ವಲ್ಪ ಪ್ರೀಮಿಯಂ ಇರುತ್ತೆ, ಅದ್ರ ಜೊತೆಗೆ ಕಂಫರ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಾನು ನನ್ನ ಜೀವನದಲ್ಲಿ ಅರ್ಧ ಭಾಗ ಈ ಚೇರ್ ಮೇಲೆ ಇರ್ತೀನಿ. ನಾನು ಏನು ನಿಂತ್ಕೊಂತೀನೋ ಅದು ಜಸ್ಟ್ ನೀವು ವಿಡಿಯೋದಲ್ಲಿ ಮಾತ್ರ ನೋಡ್ತೀರಾ. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ವಿಡಿಯೋಸ್ ಅಲ್ಲಿ ನಾನು ನಿಂತ್ಕೊಂಡೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ನನ್ನ ಹಳೆ ವಿಡಿಯೋಸ್ ನೋಡಿ, ಅಲ್ಲಿ ನಾನೆಲ್ಲಾನು ಕೂಡ ಈ ತರ ಕೂತ್ಕೊಂಡೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಟೆಕ್ ನ್ಯೂಸ್ ಆಗಿರ್ಬೋದು, ಅನ್ಬಾಕ್ಸಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ ಈ ರೀತಿಯಾಗಿ ಕೂತ್ಕೊಂಡೆ ನಾನು ಮಾಡ್ತಾ ಇದ್ದೆ. ಇವಾಗ ಬರ್ತಾ ಬರ್ತಾ ಒಂದು ಸ್ವಲ್ಪ ನಿಂತ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನಿಂತ್ಕೊಂಡು ಹೇಳ್ಬೇಕಾದ್ರೆ ಯಾವುದೇ ರೀತಿ ಪೇನ್ ಇರೋದಿಲ್ಲ, ಆರಾಮಾಗಿರುತ್ತೆ. ಯಾವಾಗ ಕುತ್ಕೊಂಡು ಸ್ಕ್ರಿಪ್ಟ್ ಬರೀಬೇಕು, ಎಡಿಟ್ ಮಾಡಬೇಕು, ತಮ್ನೆಲ್ ಮಾಡಬೇಕು ಅಂತ ಕುತ್ಕೊಂತೀವಲ್ಲ, ಅವಾಗ ವಿಪರೀತವಾಗಿ ಬೆನ್ನೋವು ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಕೂತ್ ಮಾಡ್ಬೇಕಾದ್ರೆ ಏನಿರೋದಿಲ್ಲ, ಕೆಲಸ ಎಲ್ಲ ಆಗಿದ್ದಾದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಹಿಂದೆ ವಾಲಿದ್ರೆ ವಿಪರೀತವಾಗಿ ಬೆನ್ನೋವಾದ್ರೆ ಸ್ಟಾರ್ಟ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಈ ಚೇರ್ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಚೇರ್ ಆದ್ರೆ ತಗೊಂಡಿದ್ದೀನಿ. ಈ ಚೇರ್ ನಿಮಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಹತ್ತತ್ರ 25,000 ಇರುತ್ತೆ. ಈ ಚೇರ್ ಯಾರಿಗೆ ಯೂಸ್ ಆಗುತ್ತೆ, ಇದರಲ್ಲಿ ಏನೇನೆಲ್ಲ ಪ್ಲಸ್ ಇದೆ, ಏನೇನೆಲ್ಲ ಮೈನಸ್ ಇದೆ, 25,000 ಕೊಟ್ಟು ಈ ಚೇರ್ ತಗೋಬೋದಾ, ವರ್ತ್ ಇದೆಯಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಚೇರ್ನ ನಾನು ಹತ್ತತ್ರ 15 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಇಟ್ಕೊಂಡೆ ಈ ಒಂದು ಚೇರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೆಲಸನೂ ಕೂಡ ಈ ಚೇರ್ ಇಂದಾನೆ ನಡೀತಾ ಇದೆ. 15 ದಿನ ಆಗಿದ್ದಾದ್ಮೇಲೆ ನನ್ನ ಜೆನ್ಯೂನ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಬಾಕ್ಸ್ ಸೈಜ್ ಮಾತ್ರ ತುಂಬಾ ದೊಡ್ಡದು, ಹಾಗೆ ಬಂದ್ಬಿಟ್ಟು ತುಂಬಾನೇ ವೆಯ್ಟ್ ಇರುತ್ತೆ. ಮಿನಿಮಮ್ 2 ಇಲ್ಲ 3 ಅಂತೂ ಬೇಕೇ ಬೇಕು ಎತ್ಕೊಂಡು ಬರೋದಕ್ಕೆ. ಒಂದು ಸ್ವಲ್ಪ ವೆಯ್ಟ್ ಅಂತೂ ಇರುತ್ತೆ. ಬಾಕ್ಸ್ ಓಪನ್ ಮಾಡಿದ್ದಾದ್ಮೇಲೆ ಎಲ್ಲ ಪಾರ್ಟ್ಸ್ ಕೂಡ ನಿಮಗೆ ಈ ರೀತಿಯಾಗಿ ಡಿಅಸೆಂಬಲ್ ಆದ್ರೆ ಆಗಿರುತ್ತೆ. ಎಲ್ಲನೂ ಕೂಡ ಪಾರ್ಟ್ಸ್ ಆಗಿ ಇರುತ್ತೆ. ನೀವು ಬೇಕಂದ್ರೆ ಅಸೆಂಬಲ್ ಮಾಡ್ಕೋಬಹುದು. ಇಲ್ಲ ಬ್ರೋ ನಮಗೆ ಅಸೆಂಬಲ್ ಮಾಡ್ಕೊಳೋದಕ್ಕೆ ಬರೋದಿಲ್ಲ ಅಂದ್ರೆ ಸ್ಲೀಪ್ ಕಂಪ್ನಿ ಅವರೇ ನಿಮಗೊಬ್ರು ಅಸಿಸ್ಟೆಂಟ್ ನಾದ್ರೆ ಕಳಿಸ್ತಾರೆ. ಅವರೇ ಮನೆಗೆ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡಿ ಕೊಡ್ತಾರೆ. ಇಲ್ಲ ಬ್ರೋ ನಾನೇ ಫಿಕ್ಸ್ ಮಾಡ್ಕೊಂತೀನಿ ಅಂದ್ರೆ ನೀವು ಕೂಡ ಮಾಡ್ಕೋಬಹುದು. ಒಂದು ಅರ್ಧ ಗಂಟೆ ಟೈಮ್ ಆದ್ರೆ ತಗೊಳುತ್ತೆ. ನನಗೂ ಕೂಡ ಕೇಳಿದ್ರು, ನಾನು ಬೇಡ ನಾನೇ ಫಿಕ್ಸ್ ಮಾಡ್ಕೊಂತೀನಿ ಅಂತ ಅಂದೆ. ಒಂದು 15 to 20 ಮಿನಿಟ್ಸ್ ಅಲ್ಲಿ ನಾನಾದ್ರೆ ಅಸೆಂಬಲ್ ಮಾಡ್ಕೊಂಡೆ. ಈಗಾಗಲೇ ನಿಮಗೆ ಆಫೀಸ್ ಚೇರ್ ಅಸೆಂಬಲ್ ಮಾಡಿದೀರಾ ಅಂದ್ರೆ ನಿಮಗೊಂದು ಐಡಿಯಾ ಇರುತ್ತೆ, ಬೇಗ ಅಸೆಂಬಲ್ ಮಾಡ್ಕೊಂತೀರಾ. ಫಸ್ಟ್ ಟೈಮ್ ಅಸೆಂಬಲ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಆದ್ರೆ ಹಿಡಿಯುತ್ತೆ. ನೀವೇ ಅಸೆಂಬಲ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಫೀಲ್ ಇರುತ್ತೆ, ಚೆನ್ನಾಗಿರುತ್ತೆ, ಟೈಮ್ ಪಾಸ್ ಕೂಡ ಆಗುತ್ತೆ. ನಮಗೆ ಹತ್ತತ್ರ ಅರ್ಧ ಗಂಟೆವರೆಗೂ ಹಿಡಿತು ಕಂಪ್ಲೀಟ್ ಆಗಿ ಅಸೆಂಬಲ್ ಮಾಡೋದಕ್ಕೆ. ನಿಮಗೆ ಅಸೆಂಬಲ್ ಮಾಡೋದಕ್ಕೆ ಬರಲಿಲ್ಲ ಅಂದ್ರೆ ಅವರೇ ಬಂದ್ಬಿಟ್ಟು ನಿಮಗೆ ಅಸೆಂಬಲ್ ಮಾಡಿ ಕೊಡ್ತಾರೆ. ಇನ್ನು ಈ ಚೇರ್ ಅಲ್ಲಿರೋ ಫೀಚರ್ಸ್ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಮೊದಲನೇದು ಬಂದ್ಬಿಟ್ಟು ಹೆಡ್ ರೆಸ್ಟ್. ಇಲ್ಲಿ ನಿಮಗೆ ಹೆಡ್ ರೆಸ್ಟ್ ಏನಿದೆಲ್ಲ ಇದು ಬಂದ್ಬಿಟ್ಟು ನಿಮಗೆ ಅಡ್ಜಸ್ಟೇಬಲ್ ಇರುತ್ತೆ, ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆ ಬಂದ್ಬಿಟ್ಟು ಇದು ಕೂಡ ನಿಮಗೆ ಚೇಂಜ್ ಆಗುತ್ತೆ, ಈ ಆಂಗಲ್ ಅನ್ನೋದು ಚೇಂಜ್ ಆಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಸೆಟ್ ಆದ್ರೆ ಮಾಡ್ಕೋಬಹುದು. ಇದೊಂದು ನನಗೆ ಇಷ್ಟ ಆಯ್ತು. ಇಲ್ಲಿ ನಿಮಗೆ ಹೆಡ್ ರೆಸ್ಟ್ ಕೂಡ ಇರುತ್ತೆ. ನೀವೇನಾದ್ರೂ ತುಂಬಾ ಹೈಟ್ ಇದ್ದೀರಾ ಅಂದ್ರೆ ನಿಮಗೆ ಹೆಡ್ಡಿಗೂ ಕೂಡ ಒಳ್ಳೆ ಪೊಸಿಷನ್ ಆದ್ರೆ ಸಿಗತ್ತೆ. ಇನ್ನ ಎರಡನೇದು ಬಂದ್ಬಿಟ್ಟು ಇದರಲ್ಲಿರೋ ಲಂಬರ್ ಸಪೋರ್ಟ್. ಇವಾಗ ಏನ್ ನೋಡ್ತಿದ್ದೀರಲ್ಲ, ಈ ಚೇರ್ ಅಲ್ಲೇ ನಿಮಗೆ ಈ ಲಂಬರ್ ಸಪೋರ್ಟ್ ಇರುತ್ತೆ. ನೀವು ಇಂಟರ್ನೆಟ್ ಎಲ್ಲ ಹುಡುಕಿ ಈ ತರ ಲಂಬರ್ ಸಪೋರ್ಟ್ ಇರೋ ಆಫೀಸ್ ಚೇರ್ ನಿಮಗೆ ಯಾವುದು ಕೂಡ ಸಿಗೋದಿಲ್ಲ. ಸ್ಲೀಪ್ ಕಂಪ್ನಿಯಲ್ಲಿ ಮಾತ್ರ ನಿಮಗೆ ಈ ಒಂದು ಲಂಬರ್ ಸಪೋರ್ಟ್ ಇರುತ್ತೆ. ಇದು ಬಂದ್ಬಿಟ್ಟು ಪೇಟೆಂಟೆಡ್ ಐ ಅಡಾಪ್ಟ್ ಲಂಬರ್ ಅಂತಾನೆ ಹೇಳ್ಬೋದು. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ನೀವೇನ್ ಈ ರೀತಿಯಾಗಿ ರಿಕ್ಲೈನ್ ಆಗ್ತಿರಲ್ಲ, ಹಿಂದೆಗಡೆ ನೀವು ಲಾಕ್ ಓಪನ್ ಮಾಡ್ಕೋಬಹುದು. ಲಾಕ್ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ನೀವೇನ್ ಈ ರೀತಿಯಾಗಿ ರಿಕ್ಲೈನ್ ಆಗ್ತಿರಲ್ಲ, ಅದು ನಿಮ್ಮ ಪೊಸಿಷನ್ಗೆ ತಕ್ಕಂತೆ, ನಿಮ್ಮ ವೆಯ್ಟ್ಗೆ ತಕ್ಕಂತೆ ಅದು ರಿಕ್ಲೈನ್ ಆಗ್ತಾ ಹೋಗುತ್ತೆ. ಕಂಫರ್ಟ್ ಮಾತ್ರ ನಿಮಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಸ್ಪೆಷಲ್. ಹಿಂದೆಗಡೆ ನಿಮಗೆ ಲಂಬರ್ ಸಪೋರ್ಟ್ ಆದ್ರೆ ಇರುತ್ತೆ. ಈ ಒಂದು ಲಂಬರ್ ಈ ಚೇರಿಗೆ ಮೈನ್. ನಿಮ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೇಟೆಂಟೆಡ್ ಸ್ಮಾರ್ಟ್ ಗ್ರಿಡ್ ಸೀಟ್. ಈ ಒಂದು ಸೀಟ್ ಏನಿದೆಲ್ಲ ಇದು ಸ್ಲೀಪ್ ಕಂಪ್ನಿಯವರು ಪೇಟೆಂಟ್ ತಗೊಂಡಿರೋದು. ಇದು ನಿಮಗೆ ಸೀಟ್ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಕಂಫರ್ಟ್ ಇರುತ್ತೆ. ಇವಾಗ ನೀವು ಕುತ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಈಕ್ವಲ್ ಆಗಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ನೀವು ಎದ್ದಿದ್ದಾದ್ಮೇಲೆ ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ನೀವು ಬೆಡ್ಸ್ ಅಲ್ಲೆಲ್ಲ ನೋಡಿರ್ತೀರಾ, ಸೇಮ್ ಅದೇ ಟೆಕ್ನಾಲಜಿ ಈ ಒಂದು ಆಫೀಸ್ ಚೇರ್ ಅಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸೀಟ್ ಕಂಫರ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾನೇ ಸ್ಮೂತ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 4D ಅಡ್ಜಸ್ಟೇಬಲ್ ಆರ್ಮ್ ರೆಸ್ಟ್. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. 4D ಅಂದ್ರೆ ಏನು ಇಲ್ಲ, 4 ಡೈರೆಕ್ಷನ್ ಅಂತೇಳಿ ಅರ್ಥ. ನೀವು ಮೇಲೆ ಕೆಳಗೆ ಮಾಡ್ಬೋದು, ಹಾಗೆ ಬಂದ್ಬಿಟ್ಟು ಲೆಫ್ಟ್ ಅಂಡ್ ರೈಟ್ ಕೂಡ ಮಾಡ್ಬೋದು. ಹಾಗೆ ಬಂದ್ಬಿಟ್ಟು ಇವಾಗ ನಾನು ಹಿಂಗ್ ಕುಂತಿದ್ದೀನಿ, ನನಗೆ ಒಂದು ಸ್ವಲ್ಪ ಹಿಂಗ್ ಬೇಕು, ಹಿಂಗ್ ಕೈ ಇಟ್ಕೊಳೋದಕ್ಕೆ ನನಗೆ ಹಿಂಗ್ ಸಪೋರ್ಟ್ ಬೇಕು. ಅವಾಗ ನಾನು ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ಕೋಬಹುದು. ಕೆಲವೊಬ್ಬರಿಗೆ ಚೆಸ್ಟ್ ಅನ್ನೋದು ತುಂಬಾ ದೊಡ್ಡದಿರುತ್ತೆ, ಅವರಿಗೆ ಕೈ ಅನ್ನೋದು ಈ ರೀತಿಯಾಗಿ ಬರುತ್ತೆ. ಅವಾಗ ಈ ರೀತಿಯಾಗಿ ಮಾಡ್ಬಿಟ್ಟು ಅವ್ರು ಹಿಂಗೆ ಸಪೋರ್ಟ್ ಆದ್ರೆ ತಗೋಬಹುದು. ಈ ರೀತಿಯಾಗಿ ನಿಮಗೆ ಮಲ್ಟಿ ಫಂಕ್ಷನ್ ಆಗಿ ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಆರ್ಮ್ ರೆಸ್ಟ್ ಹತ್ರನೂ ಕೂಡ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅಡ್ಜಸ್ಟೇಬಲ್ ಸೀಟು ಕೂಡ ಇರುತ್ತೆ. ಈ ಒಂದು ಫೀಚರ್ ನನಗೆ ಅನಿಸ್ತಂಗೆ ತುಂಬಾ ಆಫೀಸ್ ಚೇರ್ಸ್ ಅಲ್ಲಿ ನೀವು ನೋಡಿರೋದಿಲ್ಲ. ನಾರ್ಮಲ್ ಆಗಿ ಅಪ್ ಅಂಡ್ ಡೌನ್ ಆಗುತ್ತೆ ಬಿಟ್ರೆ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಆದ್ರೆ ಇರೋದಿಲ್ಲ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀವು ಸೀಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಮುಂದೆನೂ ಬರುತ್ತೆ, ಹಾಗೆ ಬಂದ್ಬಿಟ್ಟು
ಹಿಂದೆನೂ ಕೂಡ ಬರುತ್ತೆ. ಇವಾಗ ನಿಮ್ಮ ಬ್ಯಾಕ್, ಇವಾಗ ನಿಮಗೆ ಬ್ಯಾಕಿಗೆ ಕರೆಕ್ಟ್ ಆಗಿ ಒಂದು ಪೊಸಿಷನ್ ಸಿಗಬೇಕು, ಒಂದು ಒಳ್ಳೆ ಸಪೋರ್ಟ್ ಸಿಗಬೇಕು. ಆವಾಗ ನೀವು ಸೀಟ್ನ ಒಂದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ನನಗೆ ಎಲ್ಲಿ ಕರೆಕ್ಟ್ ಆಗಿ ಬ್ಯಾಕ್ ಸಪೋರ್ಟ್ ಸಿಗುತ್ತೆ ಅಂತೇಳಿ. ಆವಾಗ ನೀವು ಆರಾಮಾಗಿ ಸೆಟ್ ಆದ್ರೆ ಮಾಡ್ಕೋಬಹುದು. ಈ ಒಂದು ಸೀಟ್ ಅಡ್ಜಸ್ಟ್ಮೆಂಟ್ ಏನಿದೆಲ್ಲ ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ತುಂಬಾ ಚೇರ್ಸ್ ಅಲ್ಲಿ ಈ ಒಂದು ಸಿಸ್ಟಮ್ ಇರೋದಿಲ್ಲ. ಇವಾಗ ಒಂದು ಸ್ವಲ್ಪ ತೆಳ್ಳಗಿದೀವಿ ಅಂತ ಇಟ್ಕೊಳ್ಳಿ, ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ. ಇವಾಗ ದಪ್ಪ ಇರೋರಿಗೆ ಸೀಟ್ ಅನ್ನೋದು ಸಣ್ಣದಾಗ್ತಾ ಇರುತ್ತೆ, ಹಾಗೆ ಬಂದ್ಬಿಟ್ಟು ದೊಡ್ಡದಾಗ್ತಾ ಇರುತ್ತೆ. ಅವರೊಂದು ಸ್ವಲ್ಪ ಸೀಟ್ ಮುಂದಕ್ಕೆ ಅಂದ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಸೀಟ್ ಸೈಜ್ ಜಾಸ್ತಿ ಆಗುತ್ತೆ. ಇವಾಗ ತುಂಬಾ ಕುಳ್ಳಕ್ಕಿರೋರಿಗೆ ಅಷ್ಟು ದೊಡ್ಡ ಸೀಟ್ ಬೇಕಾಗೋದಿಲ್ಲ, ಅವರೊಂದು ಸ್ವಲ್ಪ ಹಿಂದೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅರ್ಧ ಚೇರ್ ಅನ್ನೋದು ಹಿಂದಕ್ಕೆ ಹೋಗುತ್ತೆ. ಅಂದ್ರೆ ಯಾರಿಗೆ ಬೇಕಾದ್ರೂ ಕೂಡ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಅಡ್ಜಸ್ಟೇಬಲ್ ನನಗೆ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ ನಿಮಗೆ ಹೈಟ್ ಅಡ್ಜಸ್ಟೇಬಲ್ ಕೂಡ ಇರುತ್ತೆ, ಅಪ್ ಅಂಡ್ ಡೌನ್ ಆಗುತ್ತೆ. ಇದಕ್ಕೋಸ್ಕರ ಇವರು ಕ್ಲಾಸ್ 4 ಗ್ಯಾಸ್ ಲಿಫ್ಟ್ ಆದ್ರೆ ಯೂಸ್ ಮಾಡಿದ್ದಾರೆ. ನಿಮಗೆ ತುಂಬಾ ಸ್ಮೂತ್ ಇರುತ್ತೆ, ತೀರಾನು ಹೈಟ್ ಆಗೋದಿಲ್ಲ, ತೀರಾ ಕೆಳಗೆ ಹೋಗುತ್ತೆ ಅಂತಾನು ಕೂಡ ಹೇಳೋದಿಲ್ಲ. ನಾರ್ಮಲ್ ಸೈಜಿಗೆ ಇದು ಲಾಕ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಗ್ಯಾಸ್ ಲಿಫ್ಟ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಬ್ಯಾಕ್ ಮಾತಾಡೋದಾದ್ರೆ ಇದು ಕಂಪ್ಲೀಟ್ ಆಗಿ ನಿಮಗೆ ಮೆಶ್ ಡಿಸೈನ್ ಇಂದ ಬರುತ್ತೆ. ನಿಮಗೆ ಏರ್ ವೆಂಟಿಲೇಷನ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ಕೆಲವೊಂದರಲ್ಲಿ ನಿಮಗೆ ಫ್ಯಾಬ್ರಿಕ್ ಅಲ್ಲೇ ಕೊಡ್ತಾರೆ, ಇವ್ರು ಬಂದ್ಬಿಟ್ಟು ನಿಮಗೆ ಮೆಶ್ ಅಲ್ಲಿ ಕೊಟ್ಟಿದ್ದಾರೆ. ಈ ತರ ಮೆಶ್ ಇತ್ತು ಅಂದ್ರೆ ನಿಮಗೆ ಲೈಫ್ ತುಂಬಾ ಇರುತ್ತೆ. ಹಾಗೆ ಬಂದ್ಬಿಟ್ಟು ಕಂಫರ್ಟ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಕೂಡ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಏರ್ ವೆಂಟಿಲೇಷನ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ರಿಕ್ಲೈನ್ ವಿಷಯಕ್ಕೆ ಬಂದ್ರೆ 90 ಡಿಗ್ರಿಯಿಂದ 135 ಡಿಗ್ರಿ ವರೆಗೂ ನೀವು ರಿಕ್ಲೈನ್ ಆದ್ರೆ ಆಗ್ಬೋದು. ರಿಕ್ಲೈನ್ ಆಗಿದ್ದಾದ್ಮೇಲೆ ನೀವು ಲಾಕ್ ಮಾಡ್ಕೋಬಹುದು, ಲಾಕ್ ಮಾಡ್ಕೊಂಡು ಕೂಡ ನೀವು ರೆಸ್ಟ್ ಆದ್ರೆ ತಗೋಬಹುದು. ಇದೊಂದು ಅಡ್ವಾಂಟೇಜ್ ನಿಮಗೆ ಈ ಒಂದು ಆಫೀಸ್ ಚೇರ್ ಅಲ್ಲಿ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನೇನ್ ಫೀಚರ್ಸ್ ಹೇಳದ್ನಲ್ಲ, ಇದು ಯಾವ ಫೀಚರ್ಸಿಗೂ ಕೂಡ ನಾನು ಸ್ಕ್ರಿಪ್ಟ್ ಬರ್ಕೊಂಡೇನೆ ಹೇಳ್ತಾ ಇಲ್ಲ, ಎಲ್ಲಾನು ಕೂಡ ತಲೆಯಲ್ಲೇ ಇದೆ. ಹತ್ತತ್ರ 15 ದಿನ ನಾನು ಈ ಒಂದು ಚೇರ್ ಆದ್ರೆ ಯೂಸ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ A to Z ಗೊತ್ತು. ಸ್ಟಾರ್ಟಿಂಗ್ ಒಂದ್ 2 ದಿನ ನಿಮಗೆ ಒಂದ್ ರೀತಿ ಪ್ರೀಮಿಯಂ ಚೇರ್ ಯೂಸ್ ಮಾಡೋ ಫೀಲ್ ಆದ್ರೆ ಇರುತ್ತೆ. ಯಾಕೆಂದ್ರೆ ಏನೇನೋ ಫೀಚರ್ಸ್ ಇರುತ್ತೆ. ನಿಧಾನಕ್ಕೆ ಬರ್ತಾ ಬರ್ತಾ ನಿಮಗೆಲ್ಲನೂ ಕೂಡ ಸಿಂಪಲ್ ಆಗಿಬಿಡುತ್ತೆ. ಹಾಗೆ ಬಂದ್ಬಿಟ್ಟು ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನಾನು ಯೂಸ್ ಮಾಡ್ತಾ ಇರೋ ಹಳೆ ಚೇರಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಂಫರ್ಟ್ ಅಂತಾನೆ ಹೇಳ್ಬೋದು. ಇವಾಗ ನಾನೇನ್ ಕುಂತಿದ್ದೀನಲ್ಲ, ಇಲ್ಲಿ ನೋಡಿ ಕರೆಕ್ಟ್ ಆಗಿ ಬ್ಯಾಕ್ ಸಪೋರ್ಟ್ ಇದೆ. ನಾನು ತುಂಬಾ ವರ್ಕೊಂಡು ಕೂಡ ಇಲ್ಲ, ನಾನೇನ್ ಕುತ್ಕೊಂಡಿದ್ದೀನೋ ನಾರ್ಮಲ್ ಆಗಿ ಕುಂತಿದ್ದೀನಿ, ಕರೆಕ್ಟ್ ಆಗಿ ಬ್ಯಾಕ್ ಸಪೋರ್ಟ್ ಇದೆ. ನನ್ನ ಹಳೆ ಚೇರ್ ಅಲ್ಲಿ ಹೆಂಗೆ ಅಂದ್ರೆ ಬ್ಯಾಕ್ ಸಪೋರ್ಟ್ ಹಿಂಗಿರೋದಿಲ್ಲ. ನಾನು ಇನ್ನ ಒಂದ್ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಆವಾಗ ನನಗೆ ಬ್ಯಾಕ್ ಸಪೋರ್ಟ್ ಆದ್ರೆ ಸಿಗುತ್ತೆ. ಆ ಚೇರ್ ಅಲ್ಲಿ ಅದೊಂದೇ ಮೈನಸ್. ಕಂಫರ್ಟ್ ಅದ್ರಲ್ಲಿ ತುಂಬಾ ಚೆನ್ನಾಗಿದೆ, ಆದ್ರೆ ಬ್ಯಾಕ್ ಸಪೋರ್ಟ್ ಒಂದು ಸಿಗ್ತಿರ್ಲಿಲ್ಲ. ಬೆನ್ನೋವು ತುಂಬಾ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಈ ಒಂದು ಚೇರ್ ಆದ್ರೆ ತಗೊಂಡಿದ್ದೀನಿ. ಹತ್ತತ್ರ 23,999 ಆದ್ರೆ ಆಯ್ತು. ಹತ್ತತ್ರ 24,000 ಕೊಟ್ಟು ಈ ಒಂದು ಚೇರ್ ಆದ್ರೆ ಪರ್ಚೇಸ್ ಮಾಡಿದ್ದೀನಿ. ಒಂದು ರಿವ್ಯೂ ಮಾಡಿದ್ರೆ ನಿಮ್ಗೂ ಕೂಡ ಯೂಸ್ ಆಗುತ್ತೆ. ನಿಮ್ಮಲ್ಲಿ ಯಾರಾದ್ರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಂದೊಳ್ಳೆ ಚೇರ್ ತಗೊಂತೀರಾ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಆದ್ರೆ ಮಾಡಿದ್ದೀನಿ. ಇದರಲ್ಲಿರೋ ಪ್ಲಸ್ ಅಂಡ್ ಮೈನಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ 2 ಕಲರ್ಸ್ ಅಲ್ಲಿ ಸಿಗುತ್ತೆ, ಬ್ಲಾಕ್ ಹಾಗೆ ಬಂದ್ಬಿಟ್ಟು ವೈಟ್. ಇನ್ನ ಪ್ಲಸ್ ವಿಷಯಕ್ಕೆ ಬಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಪ್ಲಸ್ ಪಾಯಿಂಟ್ಸ್. ಮೈನಸ್ ಅಂತ ನಾನು ತುಂಬಾ ಹೇಳೋದಕ್ಕೆ ಹೋಗೋದಿಲ್ಲ, ಮೈನಸ್ ಪಾಯಿಂಟ್ಸ್ ತುಂಬಾನೇ ಕಮ್ಮಿ ಇದೆ. ಹಾಗೆ ಬಂದ್ಬಿಟ್ಟು ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಇವಾಗ ನಾನು ತಗೊಂಡಿದ್ದೀನಿ ಬಿಡಿ, ಇವಾಗ ಎಲ್ಲರೂ ಕೂಡ 24,000 ಕೊಟ್ಟು ತಗೋಬೇಕು ಅಂದ್ರೆ 100% ಯೋಚನೆ ಮಾಡ್ತಾರೆ. ನಾನು ಕೂಡ ತುಂಬಾ ಯೋಚನೆ ಮಾಡಿದ್ದಾದ್ಮೇಲೆ ಈ ಒಂದು ಚೇರ್ ಪರ್ಚೇಸ್ ಮಾಡಿದ್ದು. 24,000 ಕೊಟ್ಟು ತಗೋಬಹುದಾ ಅಂದ್ರೆ ನಿಮ್ಮ ಹತ್ರ ದುಡ್ಡಿದೆ, ಹಾಗೆ ಬಂದ್ಬಿಟ್ಟು ಕಂಫರ್ಟೇ ನಮಗೆ ಮೇನ್ ಅಂದ್ರೆ 20,000 ಅಲ್ಲ 50,000 ಕೊಟ್ಟು ಕೂಡ ತಗೋಬಹುದು. ಯಾಕೆಂದ್ರೆ ಮೇನ್ ಹೆಲ್ತ್ ನಾವು ಚೆನ್ನಾಗಿದ್ವಿ ಅಂದ್ರೆ ಈ ತರ 10 ಚೇರ್ ನಾವಾದ್ರೆ ತಗೋಬಹುದು. ನಮ್ಮ ಹೆಲ್ತ್ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಯ್ತು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಕಂಫರ್ಟ್ ಹಾಗೆ ಬಂದ್ಬಿಟ್ಟು ಬ್ಯಾಕ್ ಪೈನಿಗೆ ಈ ಒಂದು ಚೇರ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. 20,000 ಜಾಸ್ತಿನೇ ಆಯ್ತು, ನಾನು ಓಪನ್ ಆಗಿ ಹೇಳ್ತೀನಿ, 20,000 ಜಾಸ್ತಿನೇ ಆಯ್ತು. 24,500 ನಿಮಗಾದ್ರೆ ಬೀಳುತ್ತೆ. ಇದಕ್ಕಿಂತ ಕಮ್ಮಿ ರೇಟಿಗೂ ಕೂಡ ನಿಮಗೆ ಬೇರೆ ಚೇರ್ಸ್ ಸಿಗುತ್ತೆ, ಆದ್ರೆ ಕಂಫರ್ಟ್ ಈ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಆದ್ರೆ ಹೇಳೋದಿಲ್ಲ. ಆದ್ರೆ ಈ ಚೇರಿಗೆ ಈ 24,000 ಏನಿದೆಲ್ಲ ಅದೊಂದು ಸ್ವಲ್ಪ ವರ್ತೆ. ಯಾಕೆಂದ್ರೆ ಮೆಟೀರಿಯಲ್ ಕೂಡ ನಿಮಗೆ ತುಂಬಾ ಚೀಪ್ ಮೆಟೀರಿಯಲ್ ಏನಿರೋದಿಲ್ಲ, ಹೈ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಹಿಂದೆಗಡೆ ನಿಮಗೆ ಲಂಬರ್ ಸಪೋರ್ಟ್ ಇದೆಯಲ್ಲ, ಆ ಲಂಬರ್ ಸಪೋರ್ಟ್ ಆಗಿರ್ಬೋದು, ಹೈಟ್ ಅಡ್ಜಸ್ಟೇಬಲ್ ಆಗಿರ್ಬೋದು. ಆ ಮಿಷಿನ್ಸ್ ನ ಏನಾದ್ರೂ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಒಬ್ರು ಕೂಡ ಇಟ್ಕೊಳೋದಕ್ಕೆ ಆಗೋದಿಲ್ಲ, ಅಷ್ಟು ವೆಯ್ಟ್ ಆದ್ರೆ ಇರುತ್ತೆ, ತುಂಬಾ ವೆಯ್ಟ್ ಆದ್ರೆ ಇರುತ್ತೆ. ವೆಯ್ಟ್ ಅಲ್ಲೇ ನೀವು ಹೇಳ್ಬೋದು ಕ್ವಾಲಿಟಿ ಯಾವ ತರ ಇರುತ್ತೆ ಅಂತೇಳಿ. ಮೇನ್ ಆಗಿ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ನೀವು ತಗೋಬೇಕು ಅಂದ್ರೆ ಸ್ಲೀಪ್ ಕಂಪ್ನಿ ಅಫಿಷಿಯಲ್ ಸ್ಟೋರ್ಸ್ ಏನಿರುತ್ತಲ್ಲ ಅಲ್ಲೆಲ್ಲಾನು ಕೂಡ ಅಸೆಂಬಲ್ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ಆರಾಮಾಗಿ ಕುತ್ಕೊಂಡು ನಿಮ್ ಕಂಫರ್ಟ್ ನೋಡಿ, ನಿಮಗೆ ಕಂಫರ್ಟ್ ಆಯ್ತು ಅಂದ್ರೇನೆ ತಗೊಳ್ಳಿ. ಅಲ್ಲೆಲ್ಲಾನು ಕೂಡ ನಿಮಗೆ ಕ್ಲೀನ್ ಆಗಿ ಅಸೆಂಬಲ್ ಮಾಡ್ಬಿಟ್ಟು ನಿಮಗೆಲ್ಲಾನು ಕೂಡ ಗೈಡ್ ಮಾಡ್ತಾರೆ, ಏನೇನೆಲ್ಲ ಪ್ಲಸ್ ಪಾಯಿಂಟ್ಸ್ ಏನೇನೆಲ್ಲ ಮೈನಸ್ ಪಾಯಿಂಟ್ಸ್ ಅಂತೇಳಿ. ಅದನ್ನೆಲ್ಲಾನು ಕೂಡ ಕೇಳಿದ್ದಾದ್ಮೇಲೆ ಆರಾಮಾಗಿ ನೀವು ಈ ಒಂದು ಚೇರ್ ಆದ್ರೆ ಪರ್ಚೇಸ್ ಮಾಡ್ಬೋದು. ಈ ಚೇರ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.